ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಾವು ಇವತ್ತು ಬಂದಿರುವಂಥದ್ದು ಚಿಕ್ಕಪೇಟೆಗೆ. ಲಾಸ್ಟ್ ಟೈಮ್ ಕೂಡ ಚಿಕ್ಕಪೇಟೆಗೆ ಬಂದಿದ್ದೆ. ಆವತ್ತು ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ. ಆವಾಗ ತುಂಬಾ ಶಾಪ್ಗಳಿತ್ತು. ಆದರೆ ಇವತ್ತು ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಶಾಪ್ಗಳು ಕೂಡ ಖಾಲಿಯಾಗಿದೆ. ಗೊತ್ತಿಲ್ಲ, ನಾವು ಚಿಕ್ಕಪೇಟೆ ಮೆಟ್ರೋದಲ್ಲಿ ಇಲ್ದೆವು. ಅಲ್ಲಿ ಎಂಟ್ರೆನ್ಸಲ್ಲಿಯೂ ಕೂಡ ಅಷ್ಟೇ ಪೊಲೀಸರು ಲಾಠಿ ಚಾರ್ಜನ್ನ ಮಾಡ್ತಾಯಿದ್ರು, ಇಲ್ಲಿಂದ ಎತ್ತಿ ಅಂತ. ಗೊತ್ತಿಲ್ಲ, ಆ ಟ್ರಾಫಿಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಗೊತ್ತಿಲ್ಲ. ತುಂಬಾ ಶಾಪ್ಗಳು ಕಡಿಮೆ ಆಗಿದೆ. ಅದರ ಜೊತೆಗೆ ನಾವು ಸುಮ್ಮನೆ ಏನು ಪರ್ಚೇಸ್ ಮಾಡಬೇಕು ಗೊತ್ತಿಲ್ಲ, ಏನಾದರೂ ಇದ್ದರೆ ಮಾಡುವ. ಬನ್ನಿ ಇವತ್ತಿನ ಚಿಕ್ಕಪೇಟೆ ಹೇಗಿದೆ ಅಂತ. ಅದ್ರ ಜೊತೆಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾವಿವಾಗ ಮೆಟ್ರೋ ಹತ್ರ ಬಂದು ನಡ್ಕೊಂಡು ಹೋಗ್ತಾ ಇದ್ದೇವೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಈ ಬದಿಯಲ್ಲೆಲ್ಲ ಫುಲ್ ಶಾಪ್ ಇತ್ತು. ಇವಾಗ ನೋಡಿ ಇಲ್ಲಿ ಎಲ್ಲ ಫುಲ್ ಶಾಪ್ ಇತ್ತು. ಲಾಸ್ಟ್ ಟೈಮ್ ನಾನು ಬಂದಾಗ ಗೊತ್ತಿಲ್ಲ ಇನ್ನು ಶಾಪ್ ಓಪನ್ ಆಗುತ್ತಾ ಅಂತ, ಬಟ್ ಇಲ್ಲಿ ಫುಲ್ ಶಾಪ್ ಇತ್ತು. ನಾನು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ನೋಡಿಬೇಕು ಅಂದರೆ. ಇಲ್ಲಿ ಫುಲ್ಲು ಶಾಪ್ ಇತ್ತು ನೋಡಿ. ಲಾಸ್ಟ್ ವೀಕ್ ಇತ್ತಾ ಅಂತ, ಯಾಕೆಂದರೆ ವೇಸ್ಟು ಪೇಪರು ಪ್ಲಾಸ್ಟಿಕ್ ಎಲ್ಲ ಅಲ್ಲಿ ಇದೆ. ಬಟ್ ಅಷ್ಟು ಕ್ರೌಡ್ ಕೂಡ ಇಲ್ಲ. ಇವಾಗಷ್ಟೇ ಗಂಟೆ ಹತ್ರ 12 ಗಂಟೆ ಆಗ್ತಾ ಬಂದಿದೆ ಮಧ್ಯಾಹ್ನ. ಅಷ್ಟು ದೊಡ್ಡ ಕ್ರೌಡ್ ಕೂಡ ಇಲ್ಲ. ಲಾಸ್ಟ್ ಟೈಮ್ ಯಪ್ಪ ಹೆವಿ ಕ್ರೌಡ್ ಇತ್ತು. ಬನ್ನಿ ಮುಂದೆ ಹೋಗುವ ಹೇಗಿದೆ ಅಂತ. ಇವಾಗ ಏನು ರೇಟ್ ಇರುತ್ತೆ ಒಂದು ಪ್ರಾಡಕ್ಟಿಗೆ, ಆ ರೇಟ್ ಸಂಜೆ ಇರಲ್ಲ, ಅದು ಮಾತ್ರ ಪಕ್ಕ. ಅವರು ಒಂದು ಫಾರ್ ಎಕ್ಸಾಂಪಲ್ ಚಪ್ಪಲ್ ಅಂತ ತಗೊಂಡ್ರೆ ಅದಕ್ಕೆ ಅವರು 700 ಹೇಳಿದ್ರೆ, ಲಾಸ್ಟ್ ಬಂದುಬಿಟ್ಟು ಅವರೊಂದು 100-200ಗೆಲ್ಲ ಕೊಡ್ತಾರೆ. ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದರೆ ಅಷ್ಟು ಇಲ್ಲ. ಮೆಟ್ರೋ ನೋಡಿ, ನಮಗೆಲ್ಲ ಇಲ್ಲಿ ಸಿಗುವಂಥದ್ದು, ನಮಗೆ ಏನು ಬೇಕು ಎಲ್ಲ ಸಿಗುವಂಥದ್ದು ಇಲ್ಲಿ. ಒಂದು ಚಿಕ್ಕ ಪಿನ್ನಿಂದ ಹಿಡಿದು ಎಲ್ಲ ವಸ್ತುಗಳು ಇಲ್ಲಿ ಸಿಗುವಂಥದ್ದು ನಮಗೆ. ಆದರೆ ಆವಾಗ ಹೇಳಿದಾಗೇ ಈ ಸಲ ಏನೋ ಸ್ವಲ್ಪ ಶಾಪ್ಗಳೆಲ್ಲ ತುಂಬ ಕಡಿಮೆ ಇದೆಪ್ಪ, ನಂಗೆ ಗೊತ್ತಿಲ್ಲ ಯಾಕೆ ಅಂತ. ಅದ್ರ ಜೊತೆಗೆ ಕ್ರೌಡ್ ಕೂಡ ತುಂಬ ಕಡಿಮೆ ಇದೆ. ಲಾಸ್ಟ್ ಟೈಮ್ ಬೇಕು ಅಂದರೆ ಇಲ್ಲಿ ನೋಡ್ಬೋದು, ತುಂಬಾ ಹೆವಿ ಕ್ರೌಡ್ ಇತ್ತು. ಯಪ್ಪ ಫುಲ್ ಕ್ರೌಡ್ ಇತ್ತು. ಈ ಸಲ ಅಷ್ಟೇನು ಕ್ರೌಡು ಕೂಡ ಇಲ್ಲ, ಜನನೂ ಇಲ್ಲ, ಅಷ್ಟು ಅಂಗಡಿ ಕೂಡ ಇಲ್ಲ. ಯಾಕಿಲ್ಲ ಆಗುತ್ತೆ, ಅಥವಾ ಇವರಿಗೆ ಏನಾದರೂ ಶಾಪ್ ಥರ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರಾ ಅಂತಲೂ ಗೊತ್ತಿಲ್ಲ. ಇವಾಗ ನಾವು ಈ ಕಡೆ ಹೋಗ್ತಾ ಇದ್ದೇವೆ, ಕೇರ್ ಮಾರ್ಕೆಟ್ ಹೋಗುತ್ತಲ್ಲ ಆ ಸ್ಟ್ರೈಟ್. ಅಂದರೆ ನಾವು ಮೆಟ್ರೋದಿಂದ ಇಳಿದು ರೈಟಿಗೆ ಹೋದರೆ ನಮಗೆ ಚಿಕ್ಕಪೇಟೆಯಲ್ಲಿರುವಂಥ ಎಲ್ಲ ಮೆಟೀರಿಯಲ್ ಸಿಗುವಂಥದ್ದು. ನಾವು ಲೆಫ್ಟಿಗೆ ಬಂದರೆ ನಮಗೆ ಕೇರ್ ಮಾರ್ಕೆಟ್ ಅಥವಾ ಅಲ್ಲಿ ಫ್ರೂಟ್ಸು ಅಥವಾ ನಮಗೆ ಫ್ಲವರ್ ಇದೆಲ್ಲ ಸಿಗುವಂಥದ್ದು. ನಾವು ಆ ಕಡೆ ಹೋಗ್ತಾ ಇದ್ದೇವೆ. ಇಲ್ಲಿಯೂ ಕೂಡ ಅಷ್ಟೇ, ಏನೂ ಕೂಡ ಕ್ರೌಡ್ ಇಲ್ಲ. ಮುಂದೆ ನೋಡುವ ಹೇಗಿದೆ ಅಂತ ಬನ್ನಿ. ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ವೆಜಿಟೇಬಲ್ ಐಟಮ್ಸ್ ಇಲ್ಲಿ ಪಕ್ಕಾ ಸಿಗುವಂಥದ್ದು. ಇಲ್ಲಿಯೂ ಕೂಡ ಏನು ನೋಡ್ತಾ ಇದ್ದರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂತೆ. ಪಕ್ಕದಲ್ಲಿ ರೈಟ್ ಸೈಡಿಗೆ ಹೋದರೆ ಅಲ್ಲಿಯೂ ಕೂಡ ಇಂಥದ್ದೇ ಇರುವಂಥದ್ದು ಮಾರ್ಕೆಟ್ ಥರ. ಅಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಅಂತ ಹೇಳ್ತಾರೆ. ಬಟ್ ನಾವು ಏನು ಕೂಡ ಪರ್ಚೇಸ್ ಮಾಡಲ್ಲ, ಯಾಕೆಂದರೆ ನಾವು ರೂಮಲ್ಲಿ ಇಲ್ಲ, ಇವಾಗ ಹಾಸ್ಟೆಲಲ್ಲಿ ಇದ್ದೇವಲ್ಲ, ಹಾಗಾಗಿ ಏನು ಕೂಡ ನಮಗೆ ಬೇಕು ಅಂತ ಇಲ್ಲ. ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಕೇರ್ ಮಾರ್ಕೆಟ್ ಒಳಗಡೆ ಹೋಗಬೇಕು ಅಂತ. ಫ್ಲವರ್ ಇರುತ್ತಲ್ಲ, ತುಂಬಾ ಸ್ಟಾಲ್ ಇರುತ್ತೆ ಅಂತ ಕಾರ್ತಿಕ್ ಅವರು ಹೇಳ್ತಾಯಿದ್ರು, ನನ್ನ ಜೊತೆ ಬಂದ ಫ್ರೆಂಡ್. ನನಗೆ ಆ್ಯಕ್ಚುಲಿ ನಾನು ಬಂದಿಲ್ಲ, ಬಟ್ ಇವತ್ತು ಬರ್ತಾ ಇದ್ದೀನಿ ನೋಡಿ. ಅಲ್ಲಲ್ಲಿ ದೊಡ್ಡ ದೊಡ್ಡ ಹೂವಿನ ಹಾರ ಇಟ್ಟಿದ್ದಾರೆ. ನಾವು ಇವಾಗ ಬಂದದ್ದು ಸುಮಾರು 1 ಗಂಟೆ ಹತ್ರ ಆಗ್ತೆ. ಏನಾದರೂ ನೀವು ಮಾರ್ನಿಂಗ್ 4 ಗಂಟೆಗೆ ಅಥವಾ ಇನ್ನು ನೈಟ್ ಅಂದರೆ ಯಾರೋ ಫಾರ್ಮರ್ಸ್ ಇರ್ತಾರೆ, ಅವ್ರು ಬಂದು ಇಲ್ಲಿ ಸೇಲ್ ಮಾಡಲಿಕ್ಕೆ ಇಟ್ಟಿರ್ತಾರೆ ಹೂವಿನ. ಆ ಟೈಮಲ್ಲಿ ಬಂದರೆ ನಮಗೆ ಇನ್ನೂ ಕೂಡ ಕಡಿಮೆ ಸಿಗ್ತದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ಆದರೆ ನಾವು ಇವಾಗ ಬಂದಿರೋದು ಹತ್ರ 1 ಗಂಟೆ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ರಶ್ ಇದೆ ಅಂತ ನೋಡ್ತಾ ಇದ್ದಿರ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿರುವಂಥ ಹೂಗಳೆಲ್ಲ. ನಮ್ಮ ಕಡೆ ಎಲ್ಲ ಊರಲ್ಲಿ ತುಂಬಾ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಆಗ್ತಾ ಇರುತ್ತಪ್ಪ.
ಇಲ್ಲಿಂದನೇ ಅವನ್ನ ತುಂಬ ಕಡಿಮೆ ರೇಟಿಗೆ ತಗೊಂಡು ಹೋಗ್ಬೋದು. ಯಾಕೆಂದರೆ ಇಲ್ಲಿ ಕೆ ಜಿ ಕೊಡ್ತಾರೆ. ರೋಸ್ ಇನ್ನು ನಮ್ಮ ಕಡೆ ಎಲ್ಲ ಒಂದಕ್ಕೆ 20 ರುಪೀಸ್, ಇಲ್ಲಿ ಕೆ ಜಿಗೆ 80 ರುಪೀಸ್ ಇರುವುದು ಅಷ್ಟೇ. ನಂಗೆ ತುಂಬ ನೋಡಿ ಶಾಕ್ ಆಯಿತು. ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ. ಆದರೆ ಇಲ್ಲಿಂದ ನಮ್ಮೂರಿಗೆ ಹೋಗಬೇಕು ಅಂದರೆ ಸ್ವಲ್ಪ ಒಂದು ದಿವಸ ಬೇಕು ಹತ್ರ. ಅಷ್ಟೊತ್ತು ಜರ್ನಿಯಲ್ಲಿ ಏನಾದರೂ ಆಗುತ್ತೋ ಗೊತ್ತಿಲ್ಲ. ಏನಾದರೂ ನಮ್ಮದು ಕಾರೆಲ್ಲ ಇದ್ದರೆ ಆರಾಮ್ಸೆ ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ನೈಟ್ ಮಾಡ್ಬೋದು ಜರ್ನಿ. ಈಗ ನಾವು ಬಸ್ಸಿಂದ ಊರಿಗೆ ಹೋಗ್ತೇವೆ ಅಂತ ಇದ್ದರೆ ಆವಾಗ ಏನಾದರೂ ಬಸ್ಸಲ್ಲಿ ಹಾಕುವಂಥ ಫೆಸಿಲಿಟಿ ಇದ್ದರೆ ಆರಾಮದಲ್ಲಿ ಹಾಕ್ಕೊಂಡು ಹೋಗ್ಬೋದು. ಯಾಕೆಂದರೆ ನೈಟ್ ಏನು ಬಿಸಿಲೆಲ್ಲ ಇರಲ್ಲ, ಹಾಗಾಗಿ ಕೋಲ್ಡ್ ಇರುತ್ತೆ ವೆದರ್ ಕೂಡ. ತಗೊಂಡು ಹೋಗ್ಬೋದು ಐ ಥಿಂಕ್. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ. ಇವತ್ತಿನ ನಮ್ಮ ಟ್ರಿಪ್ ಅಥವಾ ಲಾಗ್ನ ನಾವು ಎಂಡ್ ಮಾಡ್ತಾ ಇದ್ದೇವೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.